ಈಗಾಗಲೇ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡ್ವಿ ಅಲ್ವಾ. ಈಗ ಅದೇ ಒಂದು ಬ್ಯಾಕ್ ಪಾರ್ಟನ್ನು ಯೂಸ್ ಮಾಡಿಕೊಂಡು ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ಈಗ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ, ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಓಪನ್ ಇರುವಂಥ ಸೈಡು ನನ್ನ ಕಡೆ ಬರೋ ಥರ ಹಾಕ್ಕೊಂಡು, ಅದನ್ನೇ ಕ್ಲೋಸ್ ಆಗಿರುವಂಥ ಸೈಡು ಆ ಕಡೆಗೆ ಹೋಗೋ ಥರ ಈ ರೀತಿ ಲೈನಿಂಗನ್ನು ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಈಗ ಲೈನಿಂಗನ್ನು ನಾವು ಈಗಾಗಲೇ ಬ್ಯಾಕ್ ಪಾರ್ಟನ್ನು ಏನು ಕಟ್ ಮಾಡ್ಕೊಂಡಿದ್ದೀವಿ ಆ ಬ್ಯಾಕ್ ಪಾರ್ಟನ್ನು ಆ್ಯಸ್ ಇಟ್ ಈಸ್ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಪ್ಲೇಸ್ ಮಾಡ್ಕೊಂಡು ಆದಮೇಲೆ ಬ್ಯಾಕ್ ಪಾರ್ಟ್ ಹೆಂಗಿದೆಯೋ ಹಾಗೆ ಅದ್ರ ಮೇಲೆ ನೀಟಾಗಿ ಈ ಥರ ಮಾರ್ಕಿಂಗನ್ನು ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಇಲ್ಲ ಇದನ್ನು ತೆಗೆದುಬಿಡೋಣ. ತೆಗೆದುಬಿಟ್ಟು ಹೀಗೆ ಏನು ಮಾಡ್ಕೋಬೇಕು ಅಂತಂದರೆ, ಇಲ್ಲಿ ನಾವು ಕೆಲವೊಂದು ಚೇಂಜಸ್ ಆ್ಯಸ್ ಇಟ್ ಈಸ್ ಅದೇ ಥರ ಬ್ಯಾಕ್ ಪಾರ್ಟ್ ಇರೋ ಥರನೇ ಫ್ರಂಟ್ ಪಾರ್ಟ್ ಬರಲ್ಲ. ಫ್ರಂಟ್ ಪಾರ್ಟಲ್ಲಿ ಬ್ಯಾಕ್ ಪಾರ್ಟನ್ನು ಕಂಪೇರ್ ಮಾಡಿದ್ರೆ ತುಂಬಾ ನಾವು ಚೇಂಜಸನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಈಗಾಗಲೇ ನಾವು ಈ ಒಂದು ಆರ್ಮ್ ಶೇಪ್ ತೆಗೆದಿದ್ದೀವಲ್ವ, ಈ ಆರ್ಮ್ ಶೇಪ್ಗೆ ಇಲ್ಲಿ ಏನು ಮಾಡ್ಕೋಬೇಕು, ಸ್ಟ್ರೈಟಾಗಿ ಈ ಥರ ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಏನು ಮಾಡಬೇಕು, ನಾವು ಈಗಾಗಲೇ ಈ ಒಂದು ಶೇಪ್ ಏನು ತೆಗೆದಿದ್ದೀವಿ ಈ ಶೇಪ್ನ ಇಲ್ಲೊಂದು 1/2 ಇಂಚ್ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಒಳಗಡೆಗೆ ಈ ಥರ ಶೇಪನ್ನು ಮಾರ್ಕ್ ಮಾಡ್ಕೊಂಡು ಆದಮೇಲೆ ಈಗ ಈ ಒಂದು ನೆಕ್ನ ಒಂದು ಡೀಪ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಮೆಜರ್ಮೆಂಟ್ ಬ್ಲೌಸನ್ನು ತಗೊಂಡು ಮೆಜರ್ಮೆಂಟ್ ಬ್ಲೌಸಲ್ಲಿ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಮೆಜರ್ಮೆಂಟ್ ಬ್ಲೌಸನ್ನು ಯಾವುದಾದ್ರೂ ಒಂದು ಸೈಡು ನಾವು ತಗೊಂಡ್ರೂ ಸಾಕಾಗುತ್ತೆ. ಈ ರೀತಿ ಪ್ಲೇಸ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆಯಿಂದ ಈ ಥರ ನೋಡ್ಕೋಬೇಕು. ಅಥವಾ ನೀವು ಕ್ರಾಸಾಗಿ ಈ ಥರ ಮಾರ್ಕ್ ಮಾಡ್ತೀವಿ ಅಂದರೆ ಈ ಥರ ಕ್ರಾಸಾಗಿ ನೋಡ್ಕೋಬೋದು. ಸ್ಟ್ರೈಟಾಗಿ ನೋಡ್ತೀವಿ ಅಂತಂದರೆ ಸ್ಟ್ರೈಟಾಗಿ ಈ ರೀತಿ ನೋಡ್ಕೋಬೋದು. ನಾನು ಸ್ಟ್ರೈಟಾಗೇ ಮೆಜರ್ ಮಾಡ್ಕೊಳ್ಳೋದು. ಇಲ್ಲಿ ನಮಗೆ ಇಲ್ಲಿಂದ ನೋಡಿ ಸ್ಟ್ರೈಟಾಗಿ ಇಲ್ಲಿಗೆ ಎಷ್ಟು ಬರ್ತಿದೆ, 5.5 ಇಂಚು ಬರ್ತಾ ಇದೆ. ಈ 5.5 ಇಂಚಿಗೆ ಇನ್ನು ಅರ್ಧ ಇಂಚನ್ನು ಆ್ಯಡ್ ಮಾಡಿಕೊಂಡು ಏನು ಮಾಡಬೇಕು, ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 5.5ಗೆ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಂಡಾಗ 6 ಇಂಚ್ ಆಗುತ್ತಲ್ವ, 6 ಇಂಚಿಗೆ ಇಲ್ಲಿಗೆ ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕೆ ಎಕ್ಸ್ಟ್ರಾ ಇನ್ನೊಂದು 1/2 ಇಂಚ್ ನಾನು ಆ್ಯಡ್ ಮಾಡ್ಕೊಂಡೆ ಅಂತಂದರೆ, ನಾವು ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ 1/2 ಇಂಚು ಹೊರಟೋಗುತ್ತೆ. ಆ ಕಾರಣಕ್ಕೆ 1/2 ಇಂಚ್ ಹೊರಟೋದಾಗ ಮತ್ತೆ ನಮಗೆ 5.5 ಇಂಚನ್ನೇ ಬರೋದಲ್ವ, ಅದಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ದೀನಿ, ಇಲ್ಲ 1/2 ಇಂಚನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಈ ಥರ ಒಂದು ಬಾಕ್ಸನ್ನು ಡ್ರಾ ಮಾಡ್ಕೋಬೇಕು. ಬಾಕ್ಸನ್ನು ಡ್ರಾ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪನ್ನು ನೀವು ಇಲ್ಲಿ ಡ್ರಾ ಮಾಡ್ಕೋಬೋದು. ನಾನು ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ, ರೌಂಡ್ ಶೇಪನ್ನೇ ಡ್ರಾ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪ್ ಇಷ್ಟ ಆದರೆ ಆ ಶೇಪನ್ನು ನೀವು ಇಲ್ಲಿ ಡ್ರಾ ಮಾಡ್ಕೋಬೋದು. ಇಲ್ಲಿ ಇನ್ನು ನೆಕ್ಸ್ಟು ನಾವು ಈ ಒಂದು ಫ್ರಂಟ್ ಪಾರ್ಟ್ನ ಒಂದು ಲೆಂತ್ ಎಷ್ಟಿದೆ ಅಂತ ಹೇಳಿ ನೋಡ್ಕೋಬೇಕು. ಅದಕ್ಕೂ ಮೊದಲು ಕೆಳಗಡೆಗೆ ಈಗ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಇನ್ನೊಂದು 2 ಇಂಚಿಗೆ ಏನು ಮಾಡ್ಕೋಬೇಕು, ಈ ಥರ ಒಂದು ಮಾರ್ಕನ್ನು ಮಾಡಿಕೊಂಡು ಒಂದು ಸ್ಟ್ರೈಟಾಗಿ ಒಂದು ಲೈನನ್ನು ಈ ಥರ ಡ್ರಾ ಮಾಡ್ಕೋಬೇಕು. ಚೆಸ್ಟ್ ಹೆವಿ ಆಗಿದ್ದಾಗ ಏನಾಗುತ್ತೆ ಅಂತಂದರೆ, ಈ ಒಂದು ಕಪ್ ಲೆಂತ್ ಅನ್ನೋದು ಅಂದರೆ ಫ್ರಂಟ್ ಪಾರ್ಟಲ್ಲಿ ಲೆಂತ್ ಅನ್ನೋದು ಜಾಸ್ತಿ ಇರುತ್ತೆ. ಯಾವಾಗ ಈ ಒಂದು ಚೆಸ್ಟ್ ಕಡಿಮೆ ಇರುತ್ತೋ ಅಂಥ ಟೈಮಲ್ಲಿ ನಮಗೆ ಆ್ಯಸ್ ಇಟ್ ಈಸ್ ಇಷ್ಟು ಆದರೆ ಸಾಕಾಗುತ್ತೆ. ಇಲ್ಲಿ ನಮಗೆ ಚೆಸ್ಟ್ ಇದು ಜಾಸ್ತಿ ಇದೆ, ಹಾಗಾಗಿ ಇದು ಎಷ್ಟು ಬರುತ್ತೆ ಅಂತ ಹೇಳಿ ನಾವು ಡೈರೆಕ್ಟಾಗಿ ಹಂಗೇ ಮಾರ್ಕ್ ಮಾಡ್ಕೊಳ್ತೇನೆ. ಮೆಜರ್ಮೆಂಟ್ ಬ್ಲೌಸಲ್ಲೂ ಸಹ ಒಂದ್ಸರಿ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಮೆಜರ್ಮೆಂಟ್ ಬ್ಲೌಸಲ್ಲಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಅಂದರೆ, ನೋಡಿ ನಾವು ಈ ರೀತಿ ಮೆಜರ್ಮೆಂಟ್ ಬ್ಲೌಸನ್ನು ತಗೊಂಡು ಇಲ್ಲಿ ಮೇಲೆ ಶೋಲ್ಡರ್ ಇದೆಯಲ್ವಾ, ಈ ಶೋಲ್ಡರ್ ಜಾಯಿಂಟು ಇಲ್ಲಿ ಸೆಂಟರ್ ಮಾಡ್ಕೋಬೇಕು. ಸೆಂಟರ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಮೇಯ್ನ್ ಡಾಟ್ ಏನಿದೆ ಆ ಮೇಯ್ನ್ ಡಾಟ್ ಹತ್ರ ಈ ಥರ ಹಿಡ್ಕೋಬೇಕು. ಈ ಥರ ಹಿಡ್ಕೊಂಡು ಮೇಲೆ 1/2 ಇಂಚು ನಾವು ಏನು ಇದಕ್ಕೆ ಜಾಯಿಂಟ್ಗೋಸ್ಕರ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀವಲ್ವ, ಅಲ್ಲಿಗೆ 1/2 ಇಂಚು ಇಲ್ಲಿಗೆ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಬರುತ್ತಾ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡಬೇಕು. ಇಲ್ಲಿ ನಮಗೆ ಕರೆಕ್ಟಾಗಿ ಸ್ಟಿಚಿಂಗ್ ಮಾರ್ಜಿನ್ ಹತ್ರ ಈ ಒಂದು ಮಾರ್ಕ್ ಅನ್ನೋದು ಇದೆ. ಇನ್ನು ನಮಗೆ 1/2 ಇಂಚ್ ಅನ್ನೋದು ನಮಗೆ ಎಕ್ಸ್ಟ್ರಾ ಲೆಂತ್ ಬೇಕು. ಇಲ್ಲಿ 1/2 ಇಂಚಿಗೆ ಏನು ಮಾಡ್ತಾ ಇದ್ದೀನಿ, ಸ್ಟಿಚಿಂಗ್ಗೋಸ್ಕರ ಇಲ್ಲಿಗೆ ಒಂದು ಮಾರ್ಕನ್ನು
ಈ ಥರ ಮಾಡ್ಕೊತಾ ಇದ್ದೀವಿ. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಈಗ ನಮಗೆ ಒರಿಜಿನಲ್ ಲೆಂತ್ ಬಂದು ಇಲ್ಲಿಗೆ ಬರಬೇಕು. ತುಂಬ ಜನರಲ್ ಕನ್ಫ್ಯೂಸ್ ಏನು ಅಂತಂದರೆ ಈ ಒಂದು ಫ್ರಂಟ್ ಪಾರ್ಟಲ್ಲಿ ಈ ಒಂದು ಡಾಟ್ಸನ್ನು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದ್ರಲ್ಲೇ ತುಂಬಾ ಡೌಟ್ಸ್ ಇರ್ತವೆ, ಮತ್ತು ಅದು ಕನ್ಫ್ಯೂಸ್ ಕೂಡ. ನಾವು ಈ ಒಂದು ಡಾಟ್ಸನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸ್ಟಿಚ್ ಮಾಡುವಾಗ ನಮಗೆ ಈ ಒಂದು ಫ್ರಂಟ್ ಪಾರ್ಟ್ ಕರೆಕ್ಟಾಗಿ ನಮಗೆ ಫಿಟ್ಟಿಂಗ್ ಅನ್ನೋದು ಬರೋದಿಲ್ಲ. ಹಂಗಾದರೆ ಯಾವ್ಯಾವ ಒಂದು ಮೆಜರ್ಮೆಂಟ್ಸಲ್ಲಿ ಎಷ್ಟೆಷ್ಟು ಇಂಚಿಗೆ ನಾವು ಈ ಒಂದು ಫ್ರಂಟ್ ಪಾರ್ಟಲ್ಲಿ ಡಾಟ್ಸನ್ನು ಮಾರ್ಕ್ ಮಾಡೋದು ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡೋಣ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಮೆಜರ್ಮೆಂಟ್ ಬ್ಲೌಸನ್ನು ಕೊಟ್ಟಾಗ ಮೆಜರ್ಮೆಂಟ್ ಬ್ಲೌಸ್ ಪ್ರಕಾರವಾಗಿಯೇ ನಾವು ಇಲ್ಲಿ ಮಾರ್ಕಿಂಗ್ಸನ್ನು ಮಾಡಬೇಕಾಗುತ್ತೆ. ಇನ್ ಕೇಸ್ ಮೆಜರ್ಮೆಂಟ್ ಇಲ್ಲ, ನಾವು ಬಾಡಿ ಮೆಜರ್ಮೆಂಟ್ಗೆ ನಾವು ತಗೋತಿದ್ದೀವಿ ಅಂತಂದಾಗ ನಾವು ಅದಕ್ಕೆ ಬೇರೆ ಥರ ಮೆಜರ್ಮೆಂಟ್ಸನ್ನು ತಗೋಬೇಕಾಗುತ್ತೆ. ಇಲ್ಲಿ ನಾವು ಉಕ್ಸ್ಪಟ್ಟಿನ ಈ ರೀತಿ ತಗೊಂಡು ಇಲ್ಲಿ ಮೇಲೆ ನಾವು ಏನು ನೆಕ್ಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಇಲ್ಲಿಂದ ಇಲ್ಲಿಗೆ ಈ ರೀತಿ ಇಟ್ಕೋಬೇಕು. ಈ ಥರ ಇಟ್ಕೊಂಡಾಗ ನಮಗೆ ಏನಾಗುತ್ತೆ, ಇಲ್ಲಿಗೆ ಎಷ್ಟು ಬರುತ್ತೆ, ಇಲ್ಲಿಗೆ ಬರುತ್ತಲ್ವ, ಇಲ್ಲಿಗೆ ನಮಗೆ ಕರೆಕ್ಟಾಗಿದ್ದು ಮ್ಯಾಚ್ ಆಗ್ತಿದೆ. ಈಗ ಇಲ್ಲಿ ನಾವು ಏನು ಮಾಡ್ಕೋಬೇಕು, ಇನ್ನು 1 ಇಂಚು ಅಥವಾ 3/4 ಇಂಚು ನಾವು ಇಲ್ಲಿ ಎಕ್ಸ್ಟ್ರಾ ಕೆಳಗಡೆಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ಯಾಕೆ ಈ ಒಂದು ಎಕ್ಸ್ಟ್ರಾ ಇಲ್ಲಿಗೆ ನಾವು ಮಾರ್ಕ್ ಮಾಡ್ತಿದ್ದೀವಿ ಅಂತ ಅಂದರೆ, ಇಲ್ಲಿ ಸೆಂಟ್ರಲ್ಲಿ ನಾವು ಇಲ್ಲಿ ಒಂದು ಡಾಟನ್ನು ಹಿಡಿತೀವಿ, ಹಾಗೆಯೇ ಕೆಳಗಡೆಗೆ ಈ ಒಂದು ಬೆಲ್ಟನ್ನು ಜಾಯಿಂಟ್ ಮಾಡ್ತೀವಿ. ಬೆಲ್ಟ್ ಹತ್ರ ಒಂದು 1/2 ಇಂಚ್ ಹೋಗುತ್ತೆ, ಹಾಗೆಯೇ ನೆಕ್ಕನ್ನು ಜಾಯಿಂಟ್ ಮಾಡ್ತೀವಲ್ಲ, ನೆಕ್ ಹತ್ರ ಅಲ್ಲಿ ಒಂದು 1/4 ಇಂಚು ಹೋಗುತ್ತೆ. ಸೊ ಅದಕ್ಕೆಲ್ಲ ಸೇರಿಸಿ ಇಲ್ಲಿ 1 ಇಂಚು ನಾವು ಎಕ್ಸ್ಟ್ರಾ ಬಿಟ್ಟು ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಆಲ್ರೆಡಿ ಇಲ್ಲಿ 1/2 ಇಂಚು ಬುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಮಧ್ಯೆ ಗ್ಯಾಪ್ ಬರಬಾರ್ದು ಅನ್ನೋ ಕಾರಣಕ್ಕೆ 1/2 ಇಂಚಲ್ಲಿ ಬಿಟ್ಟಿದ್ದೀವಲ್ವ, ಇಲ್ಲಿಂದ ಈ 1/2 ಇಂಚನ್ನು ಬಿಟ್ಬಿಟ್ಟು ಇದು ಸೈಜ್ ದೊಡ್ಡದಾಗಿರೋದ್ರಿಂದ ಇಲ್ಲಿ ಏನು ಮಾಡ್ತಾಯಿದ್ದೀನಿ, 2.5 ಇಂಚಿಗೆ ಇಲ್ಲಿಗೆ ಒಂದು ಮಾರ್ಕನ್ನು ಈ ರೀತಿ ಮಾಡ್ಕೋಬೇಕು. 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತು ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ಈ 2 ಮಾರ್ಕ್ಗಳ ನಡುವೆ ಒಂದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಸೆಂಟ್ರಿಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಮಾಡುವಂತಹ ಮಾರ್ಕನ್ನ ತುಂಬಾ ಇಂಪಾರ್ಟೆಂಟ್ ಮಾರ್ಕಿಂಗ್ ಇದು. ಈ ಮಾರ್ಕಿಂಗನ್ನು ನಾವು ಯಾವುದೇ ಕಾರಣಕ್ಕೂ ಜಾಸ್ತಿ ಮಾತ್ರ ತಗೊಳಕ್ಕೆ ಹೋಗ್ಬಾರ್ದು. ಇನ್ ಕೇಸ್ ನಾವು 3 ಇಂಚಿಗೆ ತಗೊಬಿಟ್ಟಿದ್ದೀವಿ ಅಥವಾ 3.5 ಇಂಚಿಗೆ ಈ ಕಡೆಗೆ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ದೀವಿ ಅಂತಂದರೆ ಇಲ್ಲಿ ಮುಂದೆ ಕಪ್ ಅನ್ನೋದೇನಾಗುತ್ತೆ, ನಮಗೆ ಸೈಡ್ಗೆ ಇಲ್ಲಿಗೆ ಹೊರಟೋಗುತ್ತೆ. ಫ್ರಂಟ್ ಪಾರ್ಟ್ ಅನ್ನೋದು ಕರೆಕ್ಟಾಗಿ ಸೆಟ್ ಆಗಲ್ಲ. ಈ ರೀತಿ ಇಲ್ಲಿಗೆ ನಾವು ಕರೆಕ್ಟಾಗಿ ಈ ಒಂದು ಮಾರ್ಕಿಂಗ್ಸನ್ನು ಅಂದರೆ 2.5 ಇನ್ನೂ ದೊಡ್ಡದಿತ್ತು, ತುಂಬ ದೊಡ್ಡ ಸೈಜು ಅಂತಂದಾಗ ಮಾತ್ರ ನಾವು ಇಲ್ಲಿ 3 ಇಂಚುವರೆಗೂ ತಗೋಬೋದು. ಅದಕ್ಕಿಂತ ಜಾಸ್ತಿ ಯಾವುದೇ ಒಂದು ಬ್ಲೌಸ್ಗೂ ನಾವು ಈ ಒಂದು ಮಾರ್ಕಿಂಗ್ಸನ್ನು ಮಾಡಬಾರ್ದು. ಈ ಒಂದು ಮಾರ್ಕನ್ನು ಮಾಡ್ಕೊಂಡಾಯ್ತಲ್ವ, ಈಗ ಇದನ್ನು ಏನು ಮಾಡ್ಕೋಬೇಕು, ನಾವು ಆಲ್ರೆಡಿ ನಮಗೆ ಈ ಲೈನು ನಾವು ಆಗಲೇ ಮಾರ್ಕ್ ಮಾಡ್ಕೊಂಡಾಗೆ ಇದು ನಮಗೆ ಕರೆಕ್ಟಾಗಿರುವಂಥದ್ದು ಮೇಯ್ನ್ ಡಾಟ್ಗೆ ಮೇಯ್ನ್ ಇದು ಸ್ಟಿಚಿಂಗ್ ಲೈನ್. ಅದು ಇದನ್ನು ಏನು ಮಾಡ್ಕೋಬೇಕು, ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ನಮಗೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ನಾವು ಈ ಕಡೆ ಬೆಲ್ಟ್ ಏನಿದೆ, ಬೆಲ್ಟ್ ಜಾಯಿಂಟ್ ಮಾಡಿದೀವಲ್ವ, ಬೆಲ್ಟ್ ಜಾಯಿಂಟನ್ನು ಬಿಟ್ಬಿಟ್ಟು ಮೇಲೆ 1/2 ಇಂಚಿಗೆ ಇಲ್ಲಿಗೆ ಬಿಟ್ಟು ಈ ಥರ ಪ್ಲೇಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಇದೆ, ಇಲ್ಲಿಗೆ ನಾವು ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಸರಿ ಹೋಗುತ್ತೆ. ಇಲ್ಲಿ ಸ್ಟಿಚಿಂಗೋಸ್ಕರ 1/2 ಇಂಚ್ ಬಿಟ್ಟು ಇಲ್ಲಿಗೆ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇವಾಗ ಈ ಮಾರ್ಕಿಂಗ್ ಏನಿದೆ ಇದನ್ನು ನೀಟಾಗಿ ಈ ಥರ ಜಾಯಿನ್ ಮಾಡ್ಕೋಬೇಕು. ಈ ಥರ ಜಾಯಿನ್ ಮಾಡ್ಕೊಂಡು ಆದಮೇಲೆ ಈ ಒಂದು ಡಾಟ್ನ ಒಂದು ಲೆಂತ್ ಏನಿದೆ ಅದನ್ನು ನಾವು ಇಲ್ಲಿಂದಾನೇ ಮಾರ್ಕ್ ಮಾಡಬೇಕು. ಕೆಳಗಡೆಯಿಂದ, ಇಲ್ಲಿಂದ ಅಲ್ಲ, ಇಲ್ಲಿಂದ ಒಂದು 3 ಇಂಚ್ ಹೈಟ್ಗೆ ಈ ಒಂದು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಈ ಡಾಟನ್ನು ಇವೆರಡನ್ನೂ ಕೂಡ ಏನು ಮಾಡ್ಕೋಬೇಕು, ಸೆಂಟ್ರ್ ಮಾಡ್ಕೋಬೇಕು. ಎರಡನ್ನ ಸೆಂಟ್ರ್ ಮಾಡಿಕೊಂಡು ಸೆಂಟ್ರಿಗೆ ಒಂದು ಡಾಟನ್ನು ಈ ಥರ ಟೇಪ್ ಇಟ್ಕೊಂಡಾಗ ನಮ್ಗೆ ಎಷ್ಟು ಬರುತ್ತೋ ಇಲ್ಲಿಗೆ ಬರುತ್ತಲ್ವ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸೆಂಟ್ರ್ ಮಾಡಿಕೊಂಡು ಇಲ್ಲಿಂದ ಒಂದು 2 ಇಂಚಿಗೆ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈ ಥರ ಆ ಕಡೆಗೆ 1/2 ಇಂಚು, ಈ ಕಡೆಗೆ 1/2 ಇಂಚು.
ಈ ಥರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಈ ಒಂದು ಡಾಟು, ಈ 2 ಡಾಟ್ನ ನಾವು ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ದೀವಿ ಅಂದರೆ ಈ ಒಂದು ಡಾಟ ನಾವು ಆಟೋಮೆಟಿಕ್ಕಾಗಿ ಸ್ಟಿಚ್ ಮಾಡುವಾಗ ಅದೇ ಬಂದ್ಬಿಡುತ್ತೆ. ಇನ್ ಕೇಸ್ ಅದು ಆಗಲಿಲ್ಲ ಅಂದರೆ ನೋಡಿ, ಈ ಒಂದು ನಮಗೆ ಈ ಡಾಟ್ಗೆ ಈ ಥರ ಸ್ಕೇಲ್ನ ಈ ರೀತಿ ಇಟ್ಕೊಂಡು ಈ ಡಾಟಿಗೆ ನೇರವಾಗಿ ಈ ಥರ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈ ಒಂದು ಮಾರ್ಕ್ ಮಾಡ್ಕೊಳ್ಳುವಾಗ ಈ ಒಂದು ಡಾಟ್ನ ಒಂದು ಲೆಂತು ನಮಗೆ ಯಾವಾಗಲೂ ಅಷ್ಟೇ 4 ಇಂಚಿಗಿಂತ ಜಾಸ್ತಿ ಇರಬಾರ್ದು, ಹಾಗೆಯೇ 3 ಇಂಚಿಗಿಂತ ಕಡಿಮೆ ಇರಬಾರ್ದು. ಆ ರೀತಿ ನೋಡಿಕೊಂಡು ಈ ಒಂದು ಡಾಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು 4 ಇಂಚಿಗೆ ಈ ಒಂದು ಡಾಟನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಈ ಥರ ಈ ಒಂದು ಫ್ರಂಟ್ ಪಾರ್ಟಲ್ಲಿ ಒಂದು ಮಾರ್ಕಿಂಗ್ಸ್ ಅನ್ನೋದು ಬರುತ್ತೆ. ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಬಿಟ್ರೆ ನಮಗೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ, ಯಾವ ಥರ ಕಟ್ ಮಾಡ್ಕೋಬೇಕು, ಯಾವ ಥರ ಸ್ಟಿಚ್ ಮಾಡಬೇಕು ಅಂತ. ನೋಡಿ, ಇಷ್ಟು ಫ್ರಂಟ್ ಪಾರ್ಟ್.